ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಬಾಗೇಪಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ತಾಂಡವಾಡ್ತಾ ಇದೆ. ಕುರುಡು ಕಾಂಚನ ಅಂದ್ರೆ ಎಲ್ಲೂ ಕಾಣದೇ ಇರತಕ್ಕಂಥ ದುಡ್ಡನ್ನ ಈ ಸಬ್ ರಿಜಿಸ್ಟ್ರಲ್ಲಿ ಕಾಣಬಹುದಾಗಿದೆ. ಬ್ಯಾಂಕ್‌ಗಳು ಕೂಡ ಕಾಣಲ್ಲ. ಅಷ್ಟೊಂದು ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಒಂದು ಇದನ್ನ ನಕಲಿ ಸಂಸ್ಥೆ ಅಂತ ಕರಿಬಹುದು ಇದು. ಸರ್ಕಾರದ ವತಿಯಿಂದ ನಡೆಸಲ್ಪಟ್ಟಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಕೂಡ ಯಾವ ಮಟ್ಟದಲ್ಲಿ ಇಲ್ಲಿ ಆ ಅಕ್ರಮಗಳಿಗೆ ದಾರಿ ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಾಗೇಪಲ್ಲಿಯಲ್ಲಂತೂ ತುಂಬಾ ಮಿತಿಮೀರಿ ದಾಖಲೆಗಳು ನ್ಯಾಯವಾಗಿದ್ರೂ ಕೂಡ ಕೆಲವು ಆಗಲ್ಲ ಖಾತೆಗಳು. ಅಂಥವು ಎಂಥ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರಿಗೆ ದುಡ್ಡು ಕೊಟ್ರೆ ಸಾಕು ಖಾತೆಗಳು ಮಾಡ್ತಕ್ಕಂಥ ಇದು ರಿಜಿಸ್ಟ್ರೇಷನ್ ಕ್ರಯ ಪತ್ರ ಆಗ್ತಕ್ಕಂಥ ಒಂದು ಸೌಲಭ್ಯ ಬಾಗೇಪಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಡೀತಾ ಇದೆ. ಅವರಿಗೆ ಇಂಥವರೇ ದಾಖಲೆಗಳ ಪತ್ರವನ್ನ ಕ್ರಯಪತ್ರಗಳನ್ನ ಇಂಥವರೇ ಅದನ್ನ ತಯಾರು ಮಾಡ್ಕೊಡ್ಬೇಕು ಅಂತಕ್ಕಂಥ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಹೊರಗಿನವ್ರು ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಕೂಡ ಒಂದು ಪತ್ರ ಕ್ರಿಯೇಟ್ ಮಾಡ್ಕೊಂಬಂದು ಅವ್ರಿಗೆ ದುಡ್ಡು ಕೊಟ್ರೆ ಸಾಕು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬಾಗೇಪಲ್ಲಿ ತಾಲೂಕಿನಲ್ಲಿದೆ. ಮತ್ತೆ ಅವ್ರ ಬಾಯಿ ಮಾತಲ್ಲಿ ಹೇಳಲ್ಲ ಅಂತೆ ಎಷ್ಟು ದುಡ್ಡು ಬೇಕು ಏನು ಅಂತೇಳಿ ಎಲ್ಲ ಒಂದು ಸನ್ನೆಗಳ ಮುಖಾಂತರನೇ ಒಂದು ಸನ್ನೆ ಮಾಡಿ ಇಷ್ಟು ಇಷ್ಟು ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಬೇಕಂದ್ರೆ ಅಲ್ಲೆಲ್ಲ ಕ್ಯಾಮ್ರಾಗಳು ಇರ್ತವೆ ಕೇಳಿಸ್ಬಾರ್ದು ಅಂತ. ಆಮೇಲೆ ಸುಮಾರು ವರ್ಷಗಳು ಅಲ್ಲೇ ಠಿಕಾಣಿ ಹೂಡಿರ್ತಕ್ಕಂತ ಅಧಿಕಾರಿಗಳಿದ್ದಾರೆ. ಸುಮಾರು ವರ್ಷ ಅಂದ್ರೆ ಏನಾಗ್ತದೆ, ಯಜ್ಞ ತಿಂತಾವಲ್ಲ, ಯಜ್ಞಗಳು ಕ್ರಿಯೇಟ್ ಆಗ್ಬಿಡ್ತವೆ, ಒಂಥರ ಇಲಿಗಳು ಎಲ್ಲ ಆ ತರದ ಎಲ್ಲ ಗೊತ್ತಾಗ್ಬಿಡ್ತದಲ್ಲ ತಾಲೂಕಿನ ವ್ಯವಸ್ಥೆ ಎಲ್ಲ. ಅವ್ರನ್ನು ಕೂಡ ಬೇರೆ ಕಡೆ ಬದಲಾಯಿಸ್ತಕ್ಕಂಥ ಕೆಲಸ ಆಗಿಲ್ಲ. ಅಂತ ಕೆಲಸ ಬಾಗೇಪಲ್ಲಿ ತಾಲೂಕಲ್ಲಿ ಆಗಿದೆ. ಅಧಿಕಾರಿಗಳ ವಿರುದ್ಧ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ. ಅವರ ಅವ್ರ ಮೇಲೆ ಗಲಾಟೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವರು ಕೂಡ ಬಂದಾಗಿದೆ. ಇಲ್ಲೇನಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಬಾಗೇಪಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಏನಂದ್ರೆ ಇದು ಇದೇ ಏನು ನಾವು ಸ್ಟಾಂಪ್ ರೈಟರ್ಸ್ ಅಂತ ಕರಿತೀವಿ, ಪತ್ರ ಬರಹಗಾರರು ಅಂತೇಳಿ, ಅವ್ರದ್ದು ಒಂದು ಸಂಘದಿಂದ ಮೆಮೊರಾಂಡ್ ಇದು, ಮನವಿ ಪತ್ರ ಯಾರು ಕೊಟ್ಟಿರ್ತಕ್ಕಂಥದ್ದು, ಮಾನ್ಯ ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರದವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಾಗೇಪಲ್ಲಿ ವಿಷಯ ಅಂತಕ್ಕಂಥದ್ದು ಏನಂದ್ರೆ, ಬಾಗೇಪಲ್ಲಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಅಕ್ರಮವಾಗಿ ನಿರ್ವಹಿಸುತ್ತಿರುವ ಮತ್ತು ಅಥವಾ ಅನಾಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಖಾಸಗಿ ವ್ಯಕ್ತಿಗಳನ್ನು ಹೊರದೂಡ್ತಕ್ಕಂಥ ವ್ಯವಸ್ಥೆ ಮತ್ತು ಗಣೀಕೃತ ಅಂದ್ರೆ ಕಂಪ್ಯೂಟರ್ ಆಪರೇಟರ್ಗಳನ್ನ ವರ್ಗಾವಣೆ ಮಾಡ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಅಂತ. ಇದು ದೊಡ್ಡ ಸಮಸ್ಯೆ ಆಗಿರೋದಲ್ಲಿ. ಅಂದ್ರೆ ಅವ್ರನ್ನ ತಾತ್ಕಾಲಿಕವಾಗಿ ಇರ್ಲಿ ಅಥವಾ ಅಧಿಕೃತ ಅನಧಿಕೃತ ಎರಡರಲ್ಲೂ ತಗೊಂಡಿರ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ವ್ಯವಸ್ಥೆಯನ್ನು ತುಂಬಾ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳು ಅವರೇ ಸಬ್ ರಿಜಿಸ್ಟ್ರಾರ್ಗಳು ಆಗಿದ್ದಾರೆ. ಅಧಿಕಾರಿಗಳು ಅವರೇನೆ. ಅವ್ರು ಹೆಂಗ್ ಹೇಳಿದ್ರೆ ಹಂಗೆ ಯಾರ್ದು ಬೇಕಾದ್ರೂ ಫಸ್ಟ್ ಪಾಸ್ ಮಾಡ್ತಾರೆ. ಅದಕ್ಕೊಂದು ಸೀನಿಯಾರಿಟಿ ಇಲ್ಲ. ಯಾವನ್ ದುಡ್ಡು ಕೊಟ್ರೆ ಅವನು ಮುಗ್ದೋಗ್ತದೆ. ಇವ್ರನ್ನೆಲ್ಲ ಕಾಡಿಸ್ತಕ್ಕಂಥ ಕೆಲಸ ಇಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ವಿಷಯ ಏನು, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕೆಳಕಂಡ ಸಹಿ ಹಾಕಿರ್ತಾರಂತೆ ಯಾರು, ಸಬ್ ರಿಜಿಸ್ಟ್ರಾರ್ ಇದು ಸ್ಟಾಂಪ್ ರೈಟರ್ಸ್ ಪತ್ರ ಬರಹಗಾರರು ಅಂತ. ಅವ್ರನ್ನ ಪತ್ರ ಬರಹಗಾರರು ಅಂತ ಕರಿತೀವಿ ನಾವು. ಈಗಾಗಲೇ ಸುಮಾರು ವರ್ಷಗಳಿಂದ ಪತ್ರ ಬರಹಗಾರರ ಪರವಾಗಿ ಹೊಂದಿರತಕ್ಕಂಥ ಪರವಾನಿಗೆ ಹೊಂದಿರಬೇಕಾಗಿದೆ, ಲೈಸೆನ್ಸ್ ಹೊಂದಿರತಕ್ಕಂಥ ಸ್ಟಾಂಪ್ ರೈಟರ್ಸ್ ನಮ್ಮ ಜೀವನೋಪಾಯಕ್ಕಾಗಿ ನಾವು ಸದರಿ ವೃತ್ತಿಯಿಂದ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಇವ್ರದ್ದು ಇದೇ ಕೆಲಸ. ಈ ಕೆಲಸ ಬಿಟ್ರೆ ಬೇರೊಂದು ಕೆಲಸ ಗೊತ್ತಿಲ್ಲ ಇವರಿಗೆ. ಜೊತೆಗೆ ಏನಾಗ್ತದೆ, ಈಗಾಗಲೇ ಸುಮಾರು 3-4 ವರ್ಷಗಳಿಂದ ಮೇಲ್ಕಂಡ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಅನಾಧಿಕೃತವಾಗಿ ಮತ್ತೆ ಅಕ್ರಮವಾಗಿ ಅವ್ರನ್ನ ಅಲ್ಲಿ ಇಟ್ಕೊಳ್ಳೇಬೇಕು ಅಂತಲ್ಲ, ಹೊರಗಿರ್ತಕ್ಕಂಥ ವ್ಯಕ್ತಿಗಳು ಖಾಸಗಿಯವಾಗಿ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ಪರಿಸ್ಥಿತಿ ಬಾಗೇಪಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಿರ್ಮಾಣ ಆಗಿದೆ. ಸರ್ಕಾರದಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ಸಿಬ್ಬಂದಿ ಅಲ್ಲ ಅವರು. ಅಲ್ಲಲ್ಲೇ ರೋಲ್ ಕಾಲ್ ಗಿರಾಕಿ ಹೇಳ್ತಾರ ಮಾರ್ಕೊಂಡು ಅವರೇ ಈಗ ಪತ್ರಗಳನ್ನ ರೆಡಿ ಮಾಡಿ ಕ್ರಿಯೆ ಮಾಡ್ತಕ್ಕಂಥ ವ್ಯವಸ್ಥೆ ಬಂದಿದೆ. ಯಾರು ಬೇಕಾದ್ರೂ ಮಾಡ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರ್ತಾವ. ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಲ್ಲಿ. ಈಗ ಅಧಿಕೃತವಾಗಿ ಅಂತ ಪತ್ರ ಬರಹಗಾರನ ನಾವು ಅಲ್ಲಿ ನೇಮಕ ಮಾಡಿದಾಗ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆಯ್ತು ಇನ್ನೊಂದು ಅಂತಂದ್ರು ಕೂಡ ಜನಕ್ಕೆ ತುಂಬಾ ಅನಾಯಾಸವಾಗಿ ಸಿಗ್ತಾರೆ ಅವ್ರು. ಇಂಥ ವ್ಯಕ್ತಿಗಳು ಎಲ್ಲಿ ಸಿಗ್ತಾರೆ, ಏನ್ ಬೇಕಾದೆಲ್ಲ ಮಾಡಕ್ ಕೊಟ್ಟೋಗ್ತಾರೆ. ಅದನ್ನ ಎಚ್ಚೆತ್ಕೊಬೇಕು ಜಿಲ್ಲಾಡಳಿತ, ಅಂದ್ರೆ ಇದು ಉಪನೋಂದಣಾಧಿಕಾರಿಗಳು ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ
ಈಗಾಗಲೇ ಸರ್ಕಾರಿ ದಾಖಲೆಗಳನ್ನು ಹಿಂದೆಯೇ ತಿದ್ದಿದರಂತೆ. ಸಂಬಂಧಿಸಿದ ಆಸ್ತಿ ಮಾಲೀಕರು ದೂರು ಕೊಟ್ಟಿದ್ದಾರೆ. ಬೇರೆ ಯಾರ್ದೋ ಆಸ್ತಿ ತಿದ್ದಿ ಕ್ರಯ ಮಾಡಿರ್ತಕ್ಕಂಥ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸಿಬ್ಬಂದಿ ಅನಿಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತೆ, ಸಿಬ್ಬಂದಿ ವರ್ಗದ ಅನಿಲ್ ಎಂಬುವರಿಗೆ ಅನ್ಯಾಯವಾಗಿ ಸದರಿ ಅನಿಲ್ ಎಂಬುವರಿಗೆ ಈ ಪ್ರಕರಣದಲ್ಲಿ ಬಂಧನವ ಕೂಡ ಆಗಿದೆಯಂತೆ. ಈ ಒಂದು ವಿಚಾರದಲ್ಲಿ ಅವ್ರಿಗೆ ಬಂಧನ ಕೂಡ ಆಗಿದೆಯಂತೆ. ಆ ಒಂದು ವಿಚಾರವನ್ನ ಇವ್ರು ಮನಗಾಣಬೇಕು. ಯಾರು? ಸಬ್ ರಿಜಿಸ್ಟರ್ ಆಫೀಸರ್ಗಳು. ಅವರು ಅಷ್ಟೇನ ಅಲ್ಲಿ ಎಸಿ ಹಾಕೊಂಡು ನೀಟಾಗಿ ಕೂತಿರ್ತಾರೆ. ಇದ್ರ ಹೊಂಗೆ ಗಿಡದ ಕೆಳಗೆ ಕೂತಿರ್ತಾರಲ್ಲ ರೈತರು, ಹಂಗೆ ಕೂತಿರ್ತಾರೆ. ಈ ಬೇವಿನ ಮರ ಅಥವಾ ಬೇಸಿಗೆಯಲ್ಲಿ ಹೊಂಗೆ ಗಿಡ ಆ ಮಟ್ಟದಲ್ಲಿ ಕೂತಿರ್ತಾರೆ. ತೊಂದರೆಗೆ ಒಳಗಾಗಿದ್ದಾನೆ ಮತ್ತು ಖಾಸಗಿ ವ್ಯಕ್ತಿಯಾದ ರಾಜೇಶ್ ಎಂಬುವರು ಸಹ ಪ್ರಕರಣದಲ್ಲಿ ತೊಂದರೆಗೆ ಒಳಗಾಗಿರುವ ವ್ಯಕ್ತಿಯಾಗಿರ್ತಾನೆ. ಇಷ್ಟು ನಡೆದರೂ ಸಹ ಪುನಃ ಖಾಸಗಿ ವ್ಯಕ್ತಿಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ದುರ್ಗತಿ ಬಾಗೇಪಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದಿದೆ. ಮಾಡ್ತಕ್ಕಂಥ ಸರ್ಕಾರಿ ದಾಖಲೆಗಳನ್ನ ಭದ್ರವಾಗಿ ಇಟ್ಟಿರುವ ಸಲುವಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಕನಿಷ್ಠ ಯೋಚನೆ ಮಾಡ್ತಕ್ಕಂಥ ಸೌಜನ್ಯವೂ ಸಹ ಇರೋದಿಲ್ಲ. ಮೂಲ ದಾಖಲೆಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ಒಂದು ಸೇಫ್ಟಿ ಝೋನ್ ನಲ್ಲಿ ಇಡ್ತಕ್ಕಂಥ ಕೆಲಸ ಸರ್ಕಾರದ್ದಾಗಿರ್ತದೆ. ಇಂಥ ಖಾಸಗಿಯವ್ರನ್ನ ಬಿಟ್ರೆ ಏನಾಗ್ತದೆ? ದುರುಪಯೋಗ ಆಗೋದಿಲ್ವಾ? ಸಬ್ ರಿಜಿಸ್ಟರ್ಗಳು ಯಾವುದೇ ಒಂದು ಇಲಾಖೆ ಆಗಿರ್ಲಿ, ಅಂತ ಕೆಲಸ ಬಾಗೇಪಲ್ಲಿ ಸಬ್ ರಿಜಿಸ್ಟರ್ ಮಾಡ್ತಾ ಇದೆ. ಖಾಸಗಿ ವ್ಯಕ್ತಿಗಳನ್ನ ತುಂಬಿಸ್ಕೊಂಡಿದೆ ಅದು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ದುಡ್ಡು ಮಾತ್ರ ಬೇಕಷ್ಟೇನೆ. ದಾಖಲೆಗಳ ಏನಂತೀವಿ ನಾವು, ಆ ಸೂಕ್ಷ್ಮ ವಿಚಾರಗಳು ಆ ಪತ್ರ ಒಂದು ವಿವರಣೆಯಲ್ಲಿ ಏನೋ ಸ್ವಲ್ಪ ತಿದ್ದಿದ್ರು ಹೆಚ್ಚು ಕಮ್ಮಿ ಆದ್ರೂ ಕಷ್ಟ ಅಲ್ವಾ? ಈಗ ಯಾವನೋ ಒಬ್ಬನ ಖಾಸಗಿ ಅವನ್ನ ಲಿಕ್ಕಿರ್ತೀವಿ, ಯಾವ್ದೋ ಒಂದು ಪತ್ರ ಅವ್ನು ತಿದ್ದಿದ್ದಾನೆ ಅಥವಾ ಇನ್ನೇನೋ ಮಾಡಿದ್ದಾನೆ, ಸರ್ಕಾರಕ್ಕೆ ಅಲ್ಲಿ ನಾವು ನ್ಯಾಯಾಲಯಗಳಿಗೆ ಹೋದಾಗ ತೊಂದರೆ ಆಗೋದಿಲ್ವಾ? ದರಿದ್ರದ ವ್ಯವಸ್ಥೆ ಬಾಗೇಪಲ್ಲಿಯಲ್ಲಿ ಕೂಡ ಮೊದಲಿಂದ ನಡೀತಾ ಇದೆ. ಇವಾಗ ಸ್ವಲ್ಪ ಮುಂದುಗಡೆ ಬಂದಿದೆ ಅಷ್ಟೇ. ಆಮೇಲೆ ಮೇಲ್ಕಂಡ ಖಾಸಗಿ ವ್ಯಕ್ತಿಗಳು ಮತ್ತು ಗಣಕೃತ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಇಟ್ಕೊಂಡು ಪತ್ರ ಬರಹಗಾರರ ನಮ್ಮೊಳಗೆ ನಮ್ಮ ವೃತ್ತಿ ಜೀವನಕ್ಕೆ ಇವ್ರಿಗೆ ಹೊರತಾಗಿದೆ ಅಂತ. ಯಾಕಂದ್ರೆ ಇವ್ರ ಪಾಪ ಅದನ್ನೇ ನಂಬ್ಕೊಂಡಿದ್ದಾರೆ. ಇವ್ರ ಜೀವನಕ್ಕೆ ನೇರವಾಗಿ ಹೊಡೆತ ಬೀಳ್ತಕ್ಕಂಥ ಸಂದರ್ಭ ಇದೆ. ಯಾರು ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕಲ್ವಾ? ಮತ್ ಏನಕ್ಕೆ ಅವ್ರನ್ನ ನೋಂದಾಯಿತರು ಬರಹಗಾರ ಅಂತ ಇಟ್ಕೊಂಡಿದ್ದೀರಾ? ಸಬ್ ರಿಜಿಸ್ಟರ್ ಅಧಿಕಾರಿಗಳು ನಿಮ್ಮನ್ನ ಯಾಕೆ ಇಟ್ಕೊಬೇಕು? ಅಲ್ಲಿ ದಾರಿ ಹೋಗೋನು ಕೂಡ್ಸಿದ್ರೆ ಅವನು ಮಾಡ್ತಾನೆ. ದುಡ್ಡು ಕೊಟ್ಟು ಕೂಡ್ಸಿದ್ರೆ ನಿಮ್ಗಿಂತ ನಿಮ್ಗಾದ್ರೂ ಸಂಬಳ ಕೊಡ್ಬೇಕು. ಅವ್ನು ಸಂಬಳ ಕೊಡ್ಬೇಕಾಗಿಲ್ಲ, ಬರೀ ಗಿಮ್ಲಾ ಕೊಟ್ರೆ ಸಾಕು. ಪರ್ಸೆಂಟೇಜ್ ಏನೋ ಕೊಡ್ತಾರಲ್ಲ ಅದು ಕೊಟ್ರೆ ಸಾಕು, ಅವ್ನು ಮಾಡ್ತಾನೆ. ನಿಮ್ಗೆ ಸಂಬಳ ವೇಸ್ಟ್ ಅಷ್ಟೇ ಅಧಿಕಾರಿಗಳಿಗೆ. ಸರ್ಕಾರಿ ಸಬ್ ರಿಜಿಸ್ಟರ್ ಆಫೀಸರ್ಗಳು ತೆಗೆದುಬಿಟ್ಟು ಯಾವನ್ನೊಬ್ಬ ದಾರಿಯಲ್ಲಿ ಹೋಗೋನ್ನ ಡೈಲಿ ಒಬ್ಬೊಬ್ಬನ ಇಡ್ಬೇಕಷ್ಟೇ ಅಲ್ಲಿ. ಆಮೇಲೆ ಅವ್ರ ಜೀವನಕ್ಕೆ ಹೊರತಾಗಿದೆ ಅಂತ ಇವ್ರು ಅಳಲು ತೋಡ್ಕೊಂಡಿದ್ದಾರೆ. ಪತ್ರ ವ್ಯವಹಾರಗಳ ಮಾಡುವ ಸಾರ್ವಜನಿಕರನ್ನು ಸಂಪರ್ಕಿಸಿ. ಸದರಿ ಅವರಿಗೆ ನಿಮ್ಗೆ ಕಡಿಮೆ ವೆಚ್ಚದಲ್ಲಿ ಕ್ರಯಪತ್ರ, ವಿಭಾಗ ಶೆಡ್ಯೂಲ್ಗಳು, ದಾನಪತ್ರಗಳು, ಆಧಾರ ಪತ್ರ, ವೀಲು, ಜಿಪಿ ಅಂತಕ್ಕಂಥ ಹಾಗೂ ಇತರ ಎಲ್ಲಾ ವಿಧವಾದ ವ್ಯವಹಾರಗಳನ್ನು ನಾವೇ ನೋಡ್ಕೊಳ್ತೇವೆ ಅಂತ ಹೇಳಿ ಈ ಖಾಸಗಿಯವರು ರೋಲ್ ಕಾಲ್ ಗಿರಾಕಿಗಳು ಸಬ್ ರಿಜಿಸ್ಟರ್ನ ಮುತ್ತಿಗೆ ಹಾಕಿದಾರಂತೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಎಲ್ಲಾ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಖಾಸಗಿಯವರು ತುಂಬಿಕೊಂಡು ದಾಖಲೆಗಳನ್ನು ತಿದ್ದತಕ್ಕಂಥದ್ದು ಅಥವಾ ಹೆಚ್ಚು ಕಮ್ಮಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾಂದಿ ಆಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಒಂದು ಇವ್ರು ತಿಳಿಸ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಸಾರ್ವಜನಿಕರಿಂದ ಲಂಚ ಪಡಿತಕ್ಕಂಥದ್ದು, ಲೂಟಿ ಮಾಡ್ತಕ್ಕಂಥದ್ದು ಹಾಗೂ ಸಾರ್ವಜನಿಕರು ಪತ್ರ ಬರಗಾರ ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ನಮ್ಮ ವೃತ್ತಿ ಜೀವನದ ಮೇಲೆ ಅವ್ರು ಆಟ ಆಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಇವ್ರು ಹೇಳ್ತಾರೆ. ಇವ್ರು ಹೇಳ್ತಕ್ಕಂಥದ್ದು ಒಂದು ಇವ್ರ ಜೀವನದ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಅದೇ ಕೆಲಸ, ಅದೇ ವೃತ್ತಿ ಅಂತಕ್ಕಂಥದ್ದು. ಆದ್ರೆ ಅವ್ರು ಮಾಡ್ತಕ್ಕಂಥದ್ದೇನು? ವ್ಯವಸ್ಥೆಯನ್ನ ಬುಡಮೇಲ್ ಮಾಡ್ತಕ್ಕಂಥದ್ದು. ಈ ಈ ದಾಖಲೆಗಳನ್ನ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಬ್ ರಿಜಿಸ್ಟರ್ಗಳನ್ನು ಕೂಡ ಹ್ಯಾಂಗ್ ಮಾಡಿದ್ರು ನೀವೇನು ಅತಿಶಯೋಕ್ತಿ ಏನಲ್ಲ. ಅಲ್ಲಿ ಖಾಸಗಿ ಅವ್ರನ್ನ ಯಾಕೆ ಬಿಟ್ಕೊಂತೀರಾ? ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಹೊಟ್ಟೆಗೆ ಅನ್ನ ತಿನ್ಬೇಕಲ್ವಾ ಅಧಿಕಾರಿಗಳು ಕೂಡ? ಹೊಟ್ಟೆಗೆ ಅನ್ನ ತಿಂತಕ್ಕಂಥ ಅಧಿಕಾರಿಗಳು ನಿಮ್ಗೆ ಸಂಬಳ ಕೊಟ್ಟು ಕೂಡಿಸಿ, ಜೊತೆಗೆ ಜನರ ರಕ್ತ ಕೂಡ ಈರ್ದಂಗೆ ನೀವು ದುಡ್ಡುಗಳು ತಗೊಂಡು ಅವರ ಆಸ್ತಿಗಳನ್ನ ಅವ್ರಿಗೆ ರಿಜಿಸ್ಟರ್ ಮಾಡ್ತಕ್ಕಂಥ ವ್ಯವಸ್ಥೆ ನಿಮ್ಗೆ. ಇದು ಕೂಡ ಆನ್ಲೈನ್ ಅಲ್ಲಿ ಬಂದ್ಬಿಟ್ರೆ ಒಳ್ಳೇದು. ಎಲ್ಲಾದ್ರೂ ಕಂಪ್ಯೂಟರ್ ಸೆಂಟರ್ ಕುತ್ಕೊಂಡು ತಮ್ಮ ಕೊಟ್ರೆ ಆಗ್ಬಿಡ್ಬೇಕು. ಸಬ್ ರಿಜಿಸ್ಟರ್ ಯಾಕೆ ಬರ್ಬೇಕಾಗಿದೆ? ಬರ್ತದೆ ನೆಕ್ಸ್ಟ್ ನಿಮ್ಮ ದರಿದ್ರ, ನಿಮ್ಮಂತ ತಿಮಿಂಗಳಗಳನ್ನ ನೋಡಿ ಈಗ ಬರ್ತಕ್ಕಂತ ನೆಕ್ಸ್ಟ್ ಜನರೇಷನ್ ಬರ್ಲೂಬಹುದು. ಅವು ಎಲ್ಲಿ ಬೇಕಾದ್ರೂ ಕ್ರಯ ಆಗ್ಬೋದು. ನಿಮ್ಮ ಆಫೀಸ್ಗಳಿಗೆ ಬಂದು ಮಾಡ್ಬೇಕಂತೇನಿಲ್ಲ. ಇದರಿಂದ ದಯತೋರಿ ನಮ್ಗಳಿಗೆ ಅಂತ ಅವ್ಯವಹಾರ ಮತ್ತು ಅಕ್ರಮಗಳಿಗೆ ಪತ್ರ ಬರಹ ವೃತ್ತಿ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಇರುವ ರೀತಿಯಲ್ಲಿ ಎಲ್ಲಾ ಸಂಬಂಧಿಸಿದ ಬಾಗೇಪಲ್ಲಿ ಉಪನೋಂದ ಕಚೇರಿಗೆ ನಾವು ಖುದ್ದಾಗಿ ಹಾಜರಾಗಿ ಹಿಂದೆ ನಡೆದ ಹಾಗೂ ಈಗ ನಡೀತಕ್ಕಂಥ ಅಕ್ರಮಗಳ ಬಗ್ಗೆ ಪರಿಶೀಲಿಸಬೇಕು. ನೀವು ಬಂದು ಅಲ್ಲಿಂದ ಉಪನೋಂದಾಧಿಕಾರಿಗಳ ಮೇಲೆ, ಸಂಬಂಧಿಸಿದ ಕಚೇರಿಯ ಖಾಸಗಿಗಳ ಮೇಲೆ ಕ್ರಮ ಜರುಗಿಸಿ ಕಚೇರಿಯಲ್ಲಿ ಅನಾಧಿಕೃತ ಖಾಸಗಿ ವ್ಯಕ್ತಿಗಳನ್ನ ಹೊರದೂಡಿ
ಕಚೇರಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಿಬ್ಬಂದಿಯ ಕೊರತೆ ಇರುವುದರಿಂದ ಸಿಬ್ಬಂದಿಯವರನ್ನು ನೇಮಕ ಮಾಡಿಸಿ ಸಾರ್ವಜನಿಕರಿಗೂ ಹಾಗೂ ಪತ್ರ ಬರಹಗಾರರಿಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ನಡ್ಕೊಬೇಕು. ಇಷ್ಟು ವಿಚಾರ ಸಬ್ ರಿಜಿಸ್ಟರ್. ಏನು ಸರ್ಕಾರಕ್ಕೆ ಕೋಟ್ಯಾನುಗಟ್ಟಲೆ ಅನುದಾನ ಹೋಗ್ತಾ ಇದೆ, ಏರಿಸ್ತಾನೆ ಇದೆಯಲ್ಲ ಸರ್ಕಾರ. ಈ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಒಂದು 3 ಟೈಮ್ 4 ಟೈಮ್ ಏರಿಸಿದೆ. ಈ ಒಂದು ಏನು ಶುಲ್ಕವನ್ನ, ಸರ್ಕಾರಿ ಶುಲ್ಕವನ್ನ ಅದು ಏರಿಸ್ತಾ ಇದೆ. ಅಲ್ಲಿ ಏರಿಸ್ದಂಗೆ ಇವರು ಏರಿಸ್ತಾ ಇದಾರೆ ಇಲ್ಲಿ ಕೆಳಗಡೆ. ಸಿಬ್ಬಂದಿಯನ್ನು ಕೊಡಕ್ಕಾಗಿಲ್ಲ ಸರ್ಕಾರಕ್ಕೆ. ಎಂತ ದರಿದ್ರ ಅಂದ್ರೆ ಸಿಬ್ಬಂದಿಯನ್ನ, ಸಿಬ್ಬಂದಿ ಕೊಟ್ರೆ ಅಲ್ಲಿ ಲಂಚ ತಿಂತಕ್ಕಂಥ ದುಡ್ಡೇ ಅವ್ರಿಗೆ ಸ್ಯಾಲ್ರಿಯಾಗಿ ಹೋಗ್ತದೇನೋ ಗೊತ್ತಿಲ್ಲ ಇಲ್ಲಿ. ನೀವು ತಾತ್ಕಾಲಿಕವಾಗಿ ತಗೊಂಡ್ರು ಸಹ ನಾವು ಸ್ಯಾಲ್ರಿ ಕೊಡಲ್ಲ, ನೀವೇನೋ ಮಾಡ್ಕೊಳ್ಳಿ ಅಂತಂದ್ರು ಕೂಡ ಬೇಜಾನ್ ಜನ ಅಪ್ಲಿಕೇಶನ್ ಹಾಕ್ತಾರೆ. ಈಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಕಚೇರಿಗೆ ನಾವು ಸ್ಯಾಲ್ರಿ ಕೊಡುವುದಿಲ್ಲ, ನಿಮ್ಗೆ ನೇಮಕಾತಿಗಳನ್ನ ಆಯ್ಕೆ ಮಾಡ್ಕೊಂತಿದ್ರೆ ಬೇಜಾನ್ ಜನ ಅಪ್ಲಿಕೇಶನ್ ಹಾಕ್ತಾರೆ. ಯಾಕಂದ್ರೆ ಅಷ್ಟು ತಿನ್ಬೋದಲ್ಲ, ಸಂಬಳ ಬೇಕಾಗಿಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ. ಅದನ್ನು ಕೂಡ ನೇಮಕ ಮಾಡಿದೆ. ಯಾರು ಹೊರಗಡೆಯವರು ಬಂದು ದಾಖಲೆಗಳನ್ನ ತಿದ್ದತಕ್ಕಂಥದ್ದು ಅಥವಾ ಅರ್ಧಾಕ್ತಕ್ಕಂಥದ್ದು, ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾರು ಇದಕ್ಕೆಲ್ಲ ಹೊಣೆ? ಸರ್ಕಾರ ಎಚ್ಚೆತ್ಕೊಬೇಕಲ್ಲ. ಎಂಟೈರ್ ರಾಜ್ಯದ ಎಲ್ಲ ನೋಂದಣಿ ಅಧಿಕಾರ ಇದು ಏನಿದೆ ಆಫೀಸ್ ಕಚೇರಿಗಳು ಎಲ್ಲ ಇದೆ ದರಿದ್ರ. ಎಲ್ಲ ಕಡೆ ನಡೀತಕ್ಕಂಥ ಕೆಲಸನೇ ಬಾಗೇಪಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು. ಇಲ್ಲ ಅಂತಂದ್ರೆ ಈ ದಲ್ಲಾಳಿಗಳ ತರ ಈ ಸಂತೆಯಲ್ಲಿ ಕುರಿಗಳು ಮಾರ್ತಾರಲ್ಲ, ಯಾವನ್ ಜಮೀನು ಯಾವನೋ ಬರ್ತಾನೆ, ಯಾವನೋ ವ್ಯಾಪಾರ ಮಾಡ್ತಾನೆ, ಯಾರಿಗೋ ತಕ್ಕೊಡ್ತಾನೆ ಅಂದಂಗ ಆಗ್ತದೆ ಜಮೀನುಗಳ ದಾಖಲೆಗಳು. ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಅಧಿಕಾರಿಗಳನ್ನ ಹಾಕ್ಸ್ತಕ್ಕಂಥ ಕೆಲಸ ಯಾರು? ಬೀದಿಯಲ್ಲಿ ಹೋಗೋರು ರೆಕಮೆಂಡ್ ಮಾಡಿದ್ರೆ ಬರ್ತಾರ? ಅಥವಾ ಇಲ್ಲದೆ ಇದ್ರು ಕೂಡ ನೀವೇ ಮಾಡಿ. ಅಧಿಕಾರಿಗಳು ಯಾರು ಸಿಬ್ಬಂದಿ ಇದಾರೆ ಅವರೇ ಕೆಲಸ ಮಾಡಿ, ಇವ್ರನ್ನ ಯಾಕೆ ನಕಲಿ ಅವ್ರನ್ನ ಇಟ್ಕೊಂತೀರ ಅಲ್ಲಿ? ಮತ್ತೆ ಈ ಕಂಪ್ಯೂಟರ್ ಆಪರೇಟರ್ಗಳು ಅಷ್ಟೇ, ಎಷ್ಟು ವರ್ಷ ಅಂತ ಅಲ್ಲಿ ಅವ್ರ ನೇಮಕ ಮಾಡೋದು? ಅಲ್ಲಿ ದಾಖಲೆಗಳ ಸೃಷ್ಟೀಕರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮಾರು ವರ್ಷ ಅಲ್ಲೇ ಉಳಿದು ಬಿಟ್ರೆ ಏನಾಗ್ತದೆ? ಈ ಪಾಚಿ ಕಟ್ಟಿದಂಗೆ ಹುಳ ಬೀಳದಂಗೆ ಅಧಿಕಾರಿಗಳು ಸುಮಾರು 3-4 ವರ್ಷ ಒಂದೇ ಕಡೆ ಇದ್ದು ಬಿಟ್ರೆ ಅವ್ರು ಭ್ರಷ್ಟಾಚಾರವನ್ನು ಯಾಕೆ ಮಾಡ್ಬೇಕು ಅಂತ ಅವರೇ ತೋರಿಸ್ತಾರೆ ಎಲ್ಲರಿಗೂ ಕೂಡ. ಈಗ ಪ್ರೆಸೆಂಟ್ ನಡಿಬೇಕಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಖಾಸಗಿಯವರನ್ನು ತೊಳಸ್ಬೇಕಾಗಿದೆ. ಜೊತೆಗೆ ಯಾರು ನೋಂದಣಿ ಅಧಿಕಾರದಲ್ಲಿ ಆಪರೇಟರ್ಗಳಿದಾರಲ್ಲ ಕಂಪ್ಯೂಟರ್, ಅವ್ರನ್ನ ಬದಲಾಯಿಸಬೇಕಾಗಿದೆ. ಬೇರೆ ತಾಲೂಕುಗಳಿಗೆ ಹಾಕಿ, ಬೇರೆ ತಾಲೂಕವ್ರನ್ನ ಇಲ್ಲಿ ತಗೊಂಡ್ಬಂದು ಹಾಕಿ. ಈ ಒಂದು ಕೆಲಸ ಅರ್ಜೆಂಟ್ ಆಗಿ ಮಾಡ್ಬೇಕಾಗಿದೆ ಅಂತೇಳಿ ಇನ್ನೊಂದ್ಸತಿ ನೋಡೋಣ ಏನೇನಾಗುತ್ತೆ ಅಲ್ಲಿ. ಇಂಥ ವಿಚಾರಗಳು ಏನಾದ್ರು ಗಮನಕ್ಕೆ ಬಂದ್ರೆ ನಮ್ಗೆ ಬೇಜಾರಾಗುತ್ತೆ. ಉಪನೋಂದಣಾಧಿಕಾರಿಗಳು ಅಷ್ಟೇನೆ, ಅವ್ರು ಎಚ್ಚೆತ್ಕೊಬೇಕು. ಅವ್ರು ಎಸಿ ಕಡೆ ಕೂತ್ಕೊಂಡು 3 ಟೈಮ್ ಊಟ ಮಾಡ್ಕೊಂಡು ಮಧ್ಯಾಹ್ನ ತರಕಾರಿ ಅವಿ ಕಟ್ ಮಾಡ್ಕೊಂಡು ತಿಂದ್ರೆ ಆಗಲ್ಲ. ಎಲ್ಲಿ ಚೆನ್ನಾಗಿರ್ತದೆ ಅಂತ? ನಿಮ್ಗೆ ಚೆನ್ನಾಗಿರ್ತದೆ, ಜನ ಹಾಳಾಗೋಗ್ತಾರೆ. ನಾನು ಯಾರಿಗೊಬ್ರು ಕೇಳಿದೆ, ಏನಕ್ಕೆ ಸರ್ ತರಕಾರಿ ಮಧ್ಯಾಹ್ನ? ನಮ್ಮ ಯಾರು ಸಬ್ ರಿಜಿಸ್ಟರ್ ಆಫೀಸರ್ ಮಧ್ಯಾಹ್ನ ಊಟ ಮಾಡಲ್ಲ ಸರ್, ಬರೀ ತರಕಾರಿ ತಿಂತಾರೆ, ಫ್ರೂಟ್ ತಿಂತಾರೆ. ತಿನ್ನಿ, ಎಲ್ಲ ಚೆನ್ನಾಗಿ ತಿನ್ನಿ, ನೀವು ಇಂಥವ್ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೊಂದ್ಸತಿ ಇದೇ ತರ ಕಂಟಿನ್ಯೂ ಆದ್ರೆ ನೋಡೋಣ ಆಮೇಲೆ ಯಾವ ತರ ಅದನ್ನ ವರದಿ ಮಾಡ್ಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತೀನಿ. ಅಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.